ನಾವು ಹೊಸ SMBC ಬೆಲ್ಟ್ ತರಿಸಿದ್ದೀವಿ, ಅದನ್ನು ಯಾವ ಥರ ಎರೆಕ್ಷನ್ ಮಾಡಬೇಕು ಅನ್ನೋದನ್ನು ಸರ್ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಪ್ಲೀಸ್ ಕ್ಯಾರಿ ಆನ್. ಏನು ನೋಡೋಣ, ಇವಾಗ ನಾವು ಯಾವುದೇ ಒಂದು ಬೆಲ್ಟ್ ತೊಗೊಂಡು ಬಂದಾಗ ಏನಂದರೆ ಅವರು ಒಂದು ರೋಲ್ ಮಾಡಿ ಕಳಿಸಿರ್ತಾರೆ. ಹಾಂ ಸರ್. ಒಂದು ಏನಂದರೆ ಒಂದು ಸಿಲಿಂಡರ್ ಮಾಡಲ್ಲಿ ಒಂದು ರೋಲ್ ಮಾಡಿ ಕಳಿಸಿರ್ತಾರೆ ನಮಗೆ ಅದನ್ನು. ಎಸ್ ಸರ್. ಸೊ ನಾವು ಏನು ಮಾಡ್ಬೇಕಂತಂದರೆ ಅದಕ್ಕೆ ಸೂಟೇಬಲ್ ಆಗಿರುವಂಥ ಒಂದು ಏನಪ್ಪ ಅಂದ್ರೆ ಸ್ಟ್ಯಾಂಡನ್ನು ಮೊದಲು ನಾವು ಹುಡುಕಬೇಕು. ಹಾಂ ಸರ್. ಅದು ಅಕಸ್ಮಾತಾಗಿ ನಮ್ಮ ಪ್ಲ್ಯಾಂಟಲ್ಲಿ ಇದ್ದಿಲ್ಲ ಅಂತಂದರೆ ಅದನ್ನು ಒಂದು ಫ್ಯಾಬ್ರಿಕೇಷನ್ ಮಾಡಿಬಿಟ್ಟು ಇಟ್ಕೋಬೇಕು. ಎಸ್ ಸರ್. ಸೊ ಇದು ಬಂದ್ಬಿಟ್ಟು ಏನು ನೋಡ್ತಾ ಇದ್ದಿಲ್ಲ, ಇದು ಬಂದ್ಬಿಟ್ಟು ಈ ಥರ ಒಂದು ಏನಂದರೆ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ನಾವಿಲ್ಲಿ. ಹಾಂ ಸರ್. ಇದನ್ನು ಬೆಲ್ಟ್ ಏನಂದರೆ ಈ ಥರ ಇಟ್ಕೊಂಡಿದ್ದೀವಿ. ಹಾಂ ಸರ್. ಈ ಬೆಲ್ಟ್ ಅಂತ ಇಟ್ಕೋಬೇಕಂದ್ರೆ ನಮಗೆ ಒಂದು ಇದು ಬೇಕು. ಅಂದ್ರೇನು ಯಾವ ರೀತಿ ಇಟ್ಕೋಬೇಕು ಇದನ್ನು, ಒಂದು ಸತಿ ಏನು ಮಾಡೋಕ್ಕಾಗುತ್ತೆ, ಉಲ್ಟಾ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಹಾಂ ಸರ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನೋಡಿದ್ದೆ, ಈ ಕಡೆ ಒಂದು ತೋರಿಸಿ, ಇಲ್ಲೇ ನೋಡ್ತಾ ಇದ್ರಲ್ಲ ಈ ಬೆಲ್ಟಲ್ಲಿ ಸ್ವಲ್ಪ ತೋರಿಸಿ ನೋಡಿ. ಈ ಬೆಲ್ಟಲ್ಲಿ ಏನಂತಂದರೆ ಒಂದು ಟಾಪ್ ಸೈಡು ಮತ್ತು ಬಾಟಮ್ ಸೈಡ್ ಅಂತ ಬರುತ್ತೆ. ಹಾಂ ಸರ್. ಈ ಟಾಪ್ ಸೈಡ್ ಯಾವಾಗಲೂ ಏನಂತಂದರೆ ನಮಗೆ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಇದೇನು ಬಂದು ಇಲ್ಲಿ ನಮ್ಗೆ ಇದು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಒಂದೇನು ಥ್ರೆಡ್ಡಿಂಗ್ ಏನು ಕಾಣಿಸ್ತಾ ಇದೆಯಲ್ಲ, ಅಂದರೆ ಇದು 3 ಪ್ಲೈ ಬೆಲ್ಟ್. ಇದು 3 ಪ್ಲೈ ಬೆಲ್ಟ್. ಇದು ಇದ್ರ ಮೇಲ್ಗಡೆ ಏನಿದೆಲ್ಲ ಇದ್ರ ಥಿಕ್ನೆಸ್ ಜಾಸ್ತಿ ಇದೆ, ಇಲ್ಲಿ ಕೆಳಗಡೆ ಥಿಕ್ನೆಸ್ ಕಡಿಮೆ ಇದೆ. ಹಾಂ ಸರ್. ಸೊ ಥಿಕ್ನೆಸ್ ಜಾಸ್ತಿ ಇರೋದು ಏನಂತಂದರೆ ನಮಗೆ ಕ್ಯಾರಿಂಗ್ ಸೈಡ್ ಬರಬೇಕು. ಹಾಂ ಸರ್. ಅಂದರೆ ಮಟೀರಿಯಲ್ ಒಂದು ಏನಂದರೆ ಕ್ಯಾರಿಂಗ್ ಮಾಡ್ತಾ ಹೋಗೋ ಒಂದೇನು ಇದಿರುತ್ತಲ್ಲ ವೇ, ಆ ವೇ ಕಡೆ ಏನಂದರೆ ನಮಗೆ ಇದು ಟಾಪ್ ಸೈಡ್ ಬರಬೇಕು. ಸೊ ಇವಾಗ ಏನಂದರೆ ಇದ್ರ ಅರ್ಥ ಏನಂದರೆ ನಾವು ಇಟ್ಟಿರೋ ಒಂದೇನು ಪೊಸಿಷನ್ ಇದೆಯಲ್ಲ, ಹಾಂ ಸರ್, ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಂದರೆ ಸರ್ ನನ್ನ ಕ್ವಶನ್ ಇದು 3 ಪ್ಲೇ ಅಂತೇಳಿ ಹೆಂಗೆ ಫೈಂಡ್ ಔಟ್ ಮಾಡೋದು ಸರ್? ಇವಾಗ ಹೇಳಿದ್ರಲ್ಲ ಸರ್. ಈಗ 3 ಪ್ಲೈ ಅಂತಂದ್ರೆ ನೋಡಿಲಿ. ಹಾಂ ಸರ್. ಇಲ್ಲಿ ನೋಡಿರಿ, ಇಲ್ಲೇ ತೋರಿಸೋಣ ಸೆಪ್ರೇಟಾಗಿ. ಇಲ್ಲಿ ನೋಡಿರಿ, ಸೊ ಇಲ್ಲೇ ನೋಡ್ತಾ ಇದ್ರಲ್ಲಿ ಇಲ್ಲಿ ನೋಡಿರಿ, ಇದೇನು ಇದು ಕಾಣಿಸ್ತಾ ನಿಮಗೆ ದಾಗ ಪೋರ್ಷನ್ ಐತೆ ಕಾಣಿಸ್ತದೆ ಸರ್. ಸೊ ಇಲ್ಲೇನಿದೆಲ್ಲ 1 2 3. ಹಾಂ ಸರ್. ಇದು ಪೋರ್ಷನ್ ಇದೆಯಲ್ಲ, ಇದಕ್ಕೆ ಏನಂತೀವಿ ನಾವು, ಇದನ್ನು ಕಾರ್ಕಸ್ ಅಂತ ಕರಿತೀವಿ. ಕಾರ್ಕಸ್. ಈ ಒಂದೇನು ಬೆಲ್ಟ್ ಮ್ಯಾನುಫ್ಯಾಕ್ಚರರ್ ಏನು ಮಾಡ್ತಿರ್ತಾರಲ್ಲ ಅವ್ರದ್ದೊಂದು ಇದು ಇರುತ್ತಲ್ಲ, ಒಂದು ನಾಮೆನ್ಕ್ಲೇಚರ್ಲಿ, ಹಾಂ ಸರ್, ಅದನ್ನು ಕಾರ್ಕಸ್ ಅಂತ ಕರಿತೀವಿ ಇದನ್ನು, ಈ ಒಂದು ಪೋರ್ಷನನ್ನು. ಹಾಂ ಸರ್. ಸೊ ಇದ್ರ ಮೇಲ್ಗಡೆ ಏನಂತಂದರೆ ಇದು ಒಂದು 3 to ಏನಪ್ಪ ಅಂದರೆ 3.5 mm ಇರುತ್ತೆ. ಇದು ಮೇಲ್ಗಡೆ 3 mm, ಕೆಳಗಡೆ 2 mm ಬರುತ್ತೆ. ಓಕೆ ಸರ್. ಸೊ ಆಲ್ಮೋಸ್ಟ್ ನಮ್ದು ಏನಂದರೆ ಒಂದು 8 mm ಬೆಲ್ಟ್ ನಾವು ಇದ್ರ ಪ್ರಕಾರ ಮಾಡ್ಕೊಂಡಿರ್ತೀವಿ. ಅಂದರೆ ಇದನ್ನು ನಾವು ಸ್ಪೆಸಿಫೈ ಮಾಡಬೇಕು ಇದನ್ನು. ಹಾಂ ಸರ್. ಬೆಲ್ಟ್ ನಮಗೆ ಕ್ಯಾರಿಂಗ್ ಸೈಡ್ ಎಷ್ಟು ಬೇಕು ಮತ್ತು ಬಾಟಮ್ ಸೈಡ್ ಎಷ್ಟು ಬೇಕು ಅಂತ. ಕೆಲವೊಬ್ರು ಏನಂದರೆ ಸ್ವಲ್ಪ ಹೆವಿ ಒಂದು ವರ್ಕ್ ಏನಾದರೂ ಇತ್ತು ಆ ಬೆಲ್ಟ್ ಏನಂತಂದರೆ ಆ ಟೈಮಲ್ಲಿ ಏನಂದರೆ ಒಂದು 5 mm ತೊಗೊಂಡಿರ್ತಾರೆ, ಕೆಳಗಡೆ 3 mm ತೊಗೊಂಡಿರ್ತಾರೆ, ಕ್ಯಾರಿಂಗ್ ಸೈಡ್ 5 mm ತೊಗೊಂಡಿರ್ತಾರೆ. ಓಕೆನಾ? ಇದು ನಾವು ಕರೆಕ್ಟಾಗಿ ಏನಂತಂದರೆ ಒಂದು ಪೊಸಿಷನ್ ಮಾಡ್ಕೊಂಡಿದ್ದೀವಿ. ಹಾಂ ಸರ್. ಸೊ ಇದು ಆಲ್ರೆಡಿ ಏನಂತಂದರೆ ಬೆಳಗ್ಗೆ ನಾವು ಅದನ್ನು ಏನಂದರೆ ಬೆಲ್ಟ್ ಫುಲ್ ಮಾಡ್ಕೊಂಡು ಏನಂದರೆ ನಾವು ಆಲ್ರೆಡಿ ಏನಂದರೆ ನಾನ್ ಡ್ರೈವ್ ಹ್ಯಾಂಡ್ವರ್ಗು ಅಂದರೆ ಡ್ರೈವ್ ಹ್ಯಾಂಡ್ವರ್ಗು ಏನಪ್ಪ ಅಂದರೆ ಅದನ್ನು ತೊಗೊಂಡು ಬಂದು ಮತ್ತೆ ರಿಟರ್ನ್ ತೊಗೊಂಬಂದಿದ್ದೀವಿ. ಎಸ್ ಸರ್. ಅದನ್ನು ಸ್ವಲ್ಪ ಒಂದು ತೋರಿಸ್ಕೊಡಿ ಅಷ್ಟೇ. ಎಸ್ ಸರ್. ಎಸ್ ಸರ್. ನೋಡಿ ಇಲ್ಲಿದಲ್ಲ. ಹಾಂ ಸರ್. ಈ ಥರ ಬೆಳಗ್ಗೆ ಏನಂತಂದರೆ ನಾವು ಒಂದು ಮ್ಯಾನ್ಯುವಲಿನೇ ಏನಂತಂದರೆ ಇದೊಂದು ಚಿಕ್ಕದಂಥ ಬೆಲ್ಟ್ ಜಾಸ್ತಿ ಇಲ್ಲ, ಒಂದು 30 to 40 ಮೀಟರ್ವರೆಗೂ ಅಷ್ಟೇ ಇದೆ. ಸೊ ಏನಂತಂದ್ರೆ ನಾವು ಮ್ಯಾನ್ ಪವರನ್ನು ಜಾಸ್ತಿ ಯೂಸ್ ಮಾಡ್ಕೊಂಡು ಏನಂತಂದರೆ ಇಲ್ಲಿ ಬೆಲ್ಟನ್ನು ನಾವೇನಂತಾರೆ ಇದನ್ನು ಜಗ್ಗಿರ್ತೀವಿ ಅದನ್ನು. ಸೊ ಇಲ್ಲೇನಿದೆಲ್ಲ ನೋಡಿ ಈ ಥರ ಬಂದಿದೆ ಮೇಲ್ಗಡೆ. ಫಸ್ಟ್ ಏನಿದೆಲ್ಲ ನಾವು ಟಾಪ್ ಸೈಡಿಂದಲೇ ತೊಗೋಬೇಕಿಲ್ಲ. ಹಾಂ ಸರ್. ಇದು ಬಂದು ಏನಂದರೆ ನಮ್ದು ಏನಿದೆಯಲ್ಲ ಅದು, ಇದು ಬಂದ್ಬಿಟ್ಟು ನಮಗೆ ಒಂದು ಬೆಲ್ಟ್ ಅಡ್ಜಸ್ಟ್ಮೆಂಟ್ ಸ್ಕ್ರೂ ಅಂತಲೇ ಕರಿತೀವಿ ಇದನ್ನು. ಅಂದರೆ ಜಾಕ್ ಬೇರಿಂಗ್ ಅಷ್ಟೇ ಇದನ್ನು. ಹಾಂ ಸರ್. ಇಲ್ಲೇನಿದೆಲ್ಲ ಈ ಥರ ತೊಗೊಂಡು ಅಲ್ಲಿ ಒಂದು ಸ್ವಲ್ಪ ತೋರಿಸ್ಕೊಂಡು ಬಂದ್ಬಿಡಿ ಅಷ್ಟೇ. ಹಾಂ ಸರ್. ಬೆಲ್ಟ್ ಕಾಣೋದಿಲ್ಲ ಸರ್ ಅದು ಸರಿಯಾಗಿ. ಪರವಾಗಿಲ್ಲ, ಇಲ್ಲಿ ನೋಡಿ. ಹಾಂ ಸರ್. ಇವಾಗ ಇಲ್ಲಿ ನೋಡಿ. ಹಾಂ ಸರ್. ಇಲ್ಲಿ ಸ್ವಲ್ಪ ತೋರಿಸಿ ಅದರೊಳಗಡೆ. ಎಸ್ ಸರ್. ಸೊ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಏನೋ ನಾವು ಏನಪ್ಪ ಅಂತಂದರೆ ಈ ಒಂದು ನಮ್ಮದು SMBC ಹಾಪರ್ ಅಂದರೆ ಸ್ಪೆಂಟ್ ವಾಶ್ ಬಾಯ್ಲರ್ ನಾವಿಲ್ಲಿ ಆಪ್ರೇಟ್ ಮಾಡ್ತಿರೋದು. ಸೊ ಅದಕ್ಕೆ ಬರ್ತಕ್ಕಂಥ ಇದೊಂದು ಏನು ಎಕ್ವಿಪ್ಮೆಂಟ್ ಅಂದರೆ ಇದೊಂದು SMBC ಅಂದರೆ ಸಬ್ಮರ್ಜ್ ಬೆಲ್ಟ್ ಕನ್ವೇಯರ್. ಸೊ ಇವಾಗ ಮೇಂಟೆನೆನ್ಸ್ ಇರೋದ್ರಿಂದ ಏನಂತಂದರೆ ನಾವು ಇಲ್ಲಿ ಬೆಲ್ಟ್ ನಮ್ಮದು ಪ್ರಾಬ್ಲಮ್ ಆಗಿರೋದ್ರಿಂದ ಇದರ ಹೊಸ ಬೆಲ್ಟನ್ನು ನಾವಿಲ್ಲಿ ಇರೆಕ್ಷನ್ ಮಾಡ್ತಾ ಇದೀವಿ ಇವಾಗ. ಹಾಂ. ಸೊ ಇದು ಬಂದ್ಬಿಟ್ಟು ಈ ಥರ ಲೇ ಮಾಡ್ಕೊಂಡಿರ್ತೀವಿ ಇದನ್ನು. ಹಾಂ ಹಾಂ ಸರ್. ಸೊ ಅಲ್ಲಿ ನೋಡಿ ಅಲ್ಲಿ ಪೂರ್ತಿ ತೋರಿಸಿ. ಹಾಂ ಸರ್. ಓಕೆ. ಹಾಂ. ಸೊ ಅಲ್ಲಿಂದ ಏನಂತಂದರೆ ಮತ್ತೆ ನಮಗೆ ಒಂದು ರಿಟರ್ನ್ ಬಂದಿರುತ್ತೆ, ರಿಟರ್ನ್ ಬಂದಿರೋದು ಕೂಡ ತೋರಿಸಿ. ಹಾಂ ಸರ್. ಓಕೆ ಓಕೆ ಸರ್. ರಿಟರ್ನ್ ಬರೋದು ಕಾಣಿಸ್ತಾ ಇದೆ ಸರ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ರಿಟರ್ನ್ ಬರೋದಿಲ್ಲ. ಸೊ ಈ ಥರ ಏನಂದರೆ ನಮಗೆ ನಾವು ಅಡ್ವಾನ್ಸ್ ಆಗಿ ಈ ಥರ ಮಾಡ್ಕೋಬೇಕು ಸರ್. ಸೊ ಏನು ಅಂತಂದರೆ ನಾವು ಬೆಲ್ಟ್ ಜಾಯಿಂಟರ್ ಕಳ್ಸೋಕ್ಕಿಂತ ಮುಂಚೆ ಏನಂದರೆ ಇದೆಲ್ಲ ನಾವೇನಂದರೆ ಒಂದು ಪ್ರಿಪ್ರೇಷನ್ ಅಂತ ಕರಿತೀವಿ, ಒಂದು ಪ್ರಿಪ್ರೇಷನ್ ಅಂತ ಕರಿತೀವಿ. ಹಾಂ ಸರ್. ಸೊ ಇದನ್ನೆಲ್ಲ ನಾವೇನಂತಂದರೆ ಒಂದು ಇರೆಕ್ಷನ್ ಮಾಡ್ಕೊಂಡ್ಬಿಟ್ಟು ಅಪ್ ಟು ನಾವು ಏನಂದರೆ ಒಂದು ರಿಟರ್ನ್ ಬೆಲ್ಟ್ವ್ರಿಗೆ ಏನಂದರೆ ಇಲ್ಲಿವರೆಗೆ ಏನಂತಂದರೆ ನಾವು ಇಲ್ಲಿ ತಂದಿಟ್ಕೊಂಡ್ಬಿಟ್ಟಿದ್ದೀವಿ. ಹಾಂ ಸರ್. ಸೊ ಏನಂತಂದರೆ ಅವ್ನು ಬಂದುಬಿಟ್ಟು ಏನಂದರೆ ಒಂದು ದಿವಸ ನಮಗೆಲ್ಲ ಇದನ್ನು ಒಂದು ಮಾಹಿತಿ ಕೊಡ್ತಾರೆ ಅವರು. ಅಂದರೆ ಇದನ್ನು ಒಂದು ಸ್ಕ್ರೂ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆನಂತರ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಲೆಂಗ್ತನ್ನು ಇಟ್ಕೊಂಡ್ಬಿಟ್ಟು ಅವರು ಮತ್ತೇನಂತಂದರೆ ಯಾವ ಅವ್ರ ಕಟಿಂಗ್ ಪ್ರೊಸೀಜರ್ ಪ್ರಕಾರ ಅವರೆಲ್ಲ ಕಟ್ ಮಾಡಿಕೊಂಡು ಸೊಲ್ಯೂಷನ್ ಹಾಕಿಬಿಟ್ಟು ಅದನ್ನು ನಮಗೆ ಪ್ಯಾಚ್ ವರ್ಕ್ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ ಅವರು. ಎಸ್ ಸರ್. ಸೊ ಇನ್ನೊಂದು ಏನಂತಂದರೆ ಇಲ್ಲಿ ಈ ಒಂದು ಬೆಲ್ಟ್ ಮೇಲ್ಗಡೆ
ನೋಡಿದ್ವಿ ಕಾಣಿಸಲ್ಲ ಸರ್. ನೋಡಿ ಇಲ್ಲೇನಿದೆಯಲ್ಲ ಇದು ಬಂದ್ಬಿಟ್ಟು ಏನಂದರೆ ಒಂದು ಅವರು ಪ್ರಿಂಟ್ ಮಾಡಿ ಕಳಿಸಿರ್ತಾರೆ. ಕೆಲವೊಬ್ರು ಏನಾದರೂ ಸೀಲ್ ಹಾಕಿರ್ತಾರೆ, ಇಲ್ಲಾಂದರೆ ಕೆಲವೊಬ್ರು ಇದನ್ನು ಮಾಡಿ ಕಳಿಸಿರ್ತಾರೆ. ಇದು ಮೇಕ್ ಏನಂದರೆ ಇದು ಬಂದ್ಬಿಟ್ಟು ಹಿಲ್ಟನ್ ಮಾಸ್ಟರ್ ಫ್ಲೆಕ್ಸ್ ಅಂತ ಈ ಒಂದು ಬೆಲ್ಟ್ ಬಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಇಲ್ಲಿ ಕ್ಯಾರಿಂಗ್ ಸೈಡ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ಇನ್ನೊಂದು ಏನು ನೋಡ್ತಾ ಇದ್ದಿರಲ್ಲ, ಇದು ಬಂದ್ಬಿಟ್ಟು ಏನು ಇಲ್ಲಿ ಬರೆದಿದ್ದಾರೆ SHR ಅಂತ ಬರೆದಿದ್ದಾರೆ. ಸೊ SHR ಅಂದರೆ ಏನಂತಂದರೆ ಈ ಒಂದು ಗ್ರೇಡ್ ಬರುತ್ತೆ, ಇಲ್ಲಿ ಸೂಪರ್ ಹೀಟ್ ರೆಸಿಸ್ಟೆಂಟ್ ಅಂತ ಬರುತ್ತೆ ಇದು. ಸೊ ಅಂದರೆ ಏನಂದರೆ ಇಲ್ಲಿ ಹೀಟ್ ಒಂದು ಸ್ವಲ್ಪ ನಮಗೆ ಏನಂದರೆ ಒಂದು ಜಾಸ್ತಿ ಇರೋದ್ರಿಂದ ಸೊ ಫರ್ನೇಸ್ ಕೆಳಗಡೆಯಿಂದ ಬೀಳ್ತಕ್ಕಂಥ ಮಟೀರಿಯಲು ಸ್ವಲ್ಪ ಏನಂದರೆ ಒಂದು ಟೆಂಪ್ರೇಚರ್ ಇರುತ್ತೆ. ಆ ಟೆಂಪ್ರೇಚರ್ ವಿಸ್ಟ್ಯಾಂಡ್ ಮಾಡುವಂಥ ಒಂದು ಏನಂದರೆ ಒಂದು HR ಗ್ರೇಡು ಅಥವಾ ಸೂಪರ್ ಹೀಟ್ ರೆಸಿಸ್ಟೆಂಟನ್ನು ನಾವಿಲ್ಲಿ ಬಳಸಬೇಕಾಗುತ್ತೆ ಗ್ರೇಡಲ್ಲಿ. ಸೊ 8513 ಅಂದರೆ ಒಂದು ಪ್ರಾಡಕ್ಟ್ ಏನಂದರೆ ಒಂದು ಮ್ಯಾನುಫ್ಯಾಕ್ಚರ್ ಏನು ಮಾಡಿರ್ತಾರಲ್ಲ ಅವರೊಂದು ಕೋಡನ್ನು ಬಳಸಿರ್ತಾರೆ, ಒಂದು ಮ್ಯಾನುಫ್ಯಾಕ್ಚರ್ ಕೋಡ್ ಅಂತಲೂ ಕರಿಬೋದು. ಮತ್ತು 315 ಮ್ಯಾಕ್ಸಿಮಮ್ ಟೆಂಪರೇಚರ್ ಆ ಕೋಡ್ ಮೇಲೆ ಡಿಪೆಂಡ್ ಆಗಿದೆ. ಆ ಕೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಂಗಿರ್ತದೆ ಒಂದು ಸತಿ 150 to 200 ಏನಪ್ಪ ಅಂತಂದರೆ ನಮಗೆ ಒಂದು ಟೆಂಪ್ರೇಚರ್ ಅದು ಸೂಟೇಬಲ್ ಕೊಟ್ಟಿರ್ತಾರೆ HR ಗ್ರೇಡ್ ಅಂತಂದರೆ. ಓಕೆ, ಸೊ ಇನ್ನು 315 ಅಂತ ಕೊಟ್ಟಿದ್ದಾರೆ. 315/3 ಅಂತಂದ್ರೆ ಏನು? 315 ಬಂದುಬಿಟ್ಟು ನಮ್ಮದು ಒಂದು ಯಾವುದೇ ಒಂದು ಬೆಲ್ಟ್ ಕೊಟ್ಟಾಗ ಅದಕ್ಕೆ ಆದಂಥ ಒಂದು ಬ್ರೇಕಿಂಗ್ ಸ್ಟ್ರೆಂತ್ ಅಂತ ಇರುತ್ತೆ. ಸೊ ಅದು ಬಂದುಬಿಟ್ಟು ಏನಂತಂದರೆ ನಮ್ಮದು 315 ಕಿಲೋ ನ್ಯೂಟನ್ ಪರ್ ಮೀಟರ್ ಅಂತ. ಒಂದು ಮೀಟರ್ಗೆ ಏನಂದರೆ ಒಂದು ಅಷ್ಟೊಂದು 315 ಕಿಲೋ ನ್ಯೂಟನ್ವರೆಗೂ ಅದೊಂದು ಫೋರ್ಸ್ ವಿತ್ಸ್ಟ್ಯಾಂಡ್ ಮಾಡುತ್ತೆ ಇಲ್ಲಿ. ಅದಾದ ನಂತರ ಏನಂದರೆ ಮತ್ತೆ ಬ್ರೇಕ್ ಆಗಿಬಿಡುತ್ತೆ. ಸೊ ಪ್ರತಿಯೊಂದು ಏನಂದರೆ ಟೆಸ್ಟಿಂಗ್ ಮಾಡಿಬಿಟ್ಟು ಕಳಿಸಿರ್ತಾರೆ ನಮ್ಗೆ ಅದನ್ನು. ಇನ್ನು 3 ಅಂತ ಬರೆದಿರಲ್ಲ, 3 ಬಂದುಬಿಟ್ಟು ಏನಂದರೆ ನಮಗೆ ಇಲ್ಲಿ ಅದೊಂದು ನಂಬರ್ ಆಫ್ ಪ್ಲೈಸ್ ಅಂದರೆ ಕಾರ್ಕಸ್ ಒಂದು ಥಿಕ್ನೆಸ್ಸನ್ನು ಮೆನ್ಷನ್ ಮಾಡಿರ್ತಾರೆ ಅದನ್ನು. ನಂಬರ್ ಆಫ್ ಪ್ಲೈಸ್ ಬಂದುಬಿಟ್ಟು ಏನಂದರೆ 3. ಅಂದರೆ ನನ್ನ ವಿಡಿಯೋಸನ್ನು ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಏನಂತಂದರೆ ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಪವರ್ ಪ್ಲಾಂಟ್ ಬಗ್ಗೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಂಟಿನ್ಯೂ ನೋಡ್ತಾ ಇರಬೇಕು. ಅದೇ ನಂದು ಒಂದು ಏನಂದರೆ ನಿಮ್ಮಲ್ಲಿ ಒಂದು ವಿನಂತಿ. ಸೊ ಇದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ. ಥ್ಯಾಂಕ್ ಯು.